ಪ್ರಾಥಮಿಕ ಹಂತದಲ್ಲಿ ನಿಮಗೆ ಒಂದು ರೀತಿ ಜಯ ಸಿಕ್ಕಿದೆ. ಮುಂದಿನ ನಡೆ ಹೇಗಿರುತ್ತೆ ಸರ್ ತಮ್ಮ ಕಾನೂನು ಹೋರಾಟ? ಖಂಡಿತ ಸರ್ ಈಗ ಇವರೇನು ಒಂದು ತಿಂಗಳಲ್ಲಿ ಡೆಮಾಲಿಷ್ ಮಾಡ್ರೆ ಕ್ಲೋಸ್, ನಮ್ಮ ಹೋರಾಟನೇ ಮುಗಿಸ್ತೀವಿ ನಾವು, ಇನ್ನೇನು ಅಗತ್ಯ ಇಲ್ಲ. ಕಾನೂನು ರೀತಿ ಏನೇನಾಯ್ತೋ ನಡ್ಕೊಂಡು ಹೋಗ್ಲಿ. ಇವ್ರು ಮಾಡಲಿಲ್ಲ ಅಂತಂದರೆ ಕೋರ್ಟ್ಗೆ ಹೋಗ್ತೀವಿ. ಇವರು ಆಲ್ರೆಡಿ ನಾನು ಆಗಲೇ ಒಂದು PILನ ಹಾಕಿದ್ದೀನಿ ಸರ್ ಈ ಸಫಾರಿ ವಿಚಾರವಾಗಿ. ಇವೆಲ್ಲ ಕಣ್ಣ ಮುಚ್ಚಾಲೆ ಮಾಡಿ ಜನಗಳಿಗೆ ಏನು ಪಾರದರ್ಶಕತೆಯಾಗಿ ನಡ್ಕೊಳ್ದೇನೆ ಸಫಾರಿನೇನು ಆ್ಯಕ್ಟಿವೇಟ್ ಮಾಡಿದ್ರು, ಅದನ್ನು ಒಂದು PIL ಹಾಕಿದ್ದೀನಿ. ಇವಾಗ ಇದಕ್ಕೂ ಸಹ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತೀನಿ. ಇವ್ರಿಗೆ ಪಾಠ ಕಲಿಸ್ತೀನಿ. ಏನು ಇವ್ರು ಆಡಿದ್ದೇ ಆಟ ಆಗ್ಬಿಡ್ತು ಅಂತ ಅಂದರೆ ಕಾರ್ಡ್ ಉಳಿಸ್ತಾರ ಸರ್ ಇವರು? ಪ್ರೈವೇಟೈಸೇಷನ್ ಮಾಡಿಬಿಡ್ತಾರೆ. ನೀವು ಉತ್ತರ ಭಾರತದಲ್ಲಿ ಒಂದು ಪ್ರೈವೇಟ್ ಕಾರ್ಡ್ ಮಾಡೋರು ಆಲ್ರೆಡಿ ನೋಡ್ಬೋದು. ಅವ್ರ ಹೆಸರೆಲ್ಲ ನಿಮಗೆ ಗೊತ್ತು, ನೀವೇ ತೋರಿಸ್ತಾ ಇರ್ತೀರ. ಅಂಬಾನಿ ಅದಾನಿ ಅಂದ್ಕೊಂಡು ಏನೇನೋ ಪ್ರೈವೇಟ್ ಕಾರ್ಡ್ ಮಾಡೋರು. ಇದೂ ಅಷ್ಟೇ, ನಾಗರಹೊಳೆ ಬಂಡೀಪುರನೂ ಇದೂ ಖಾಸಗಿ ಅರಣ್ಯ ಮಾಡಿಬಿಡ್ತಾರೆ. ಸೊ ಈ ಅರಣ್ಯ ಸರ್ಕಾರಿ ಅರಣ್ಯನೇ ಆಗಿರಬೇಕು, ಪಬ್ಲಿಕ್ ಎಲ್ಲರಿಗೂ ಉಳಿಬೇಕು. ನಾವಿಲ್ಲಿ ಮೈಸೂರಲ್ಲಿ ನೆಮ್ಮದಿಯಾಗಿ ಕೂತಿದ್ದೀವಿ ಅಂದರೆ ಬಂಡೀಪುರ ನಾಗರಹೊಳೆ ಸುರಕ್ಷಿತವಾಗಿರೋದಕ್ಕೆ ಕುಂತಿರೋಂಥದ್ದು. ಈಗ ಹಾಳು ಮಾಡೋದಕ್ಕೆ ಹೆಜ್ಜೆ ಇಟ್ಟವ್ರೆ. ಈ ಹಂತದಲ್ಲಿ ಚೂಟಬೇಕು. ಸೊ ನನ್ನ ಕೈನೆಲ್ಲರೂ ಬಲಪಡಿಸಲಿ, ಈ ಉದ್ದೇಶಕ್ಕೆ ಎಲ್ಲರೂ ಹೋರಾಟ ಮಾಡಲಿ. ಯಾರೆಲ್ಲ ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡ್ತಿರೋ, ಅಧಿಕಾರಿಗಳಿಗೆ ಪಾಠ ಕಲಿಸ್ತಿರೋ ಅವ್ರಿಗೆಲ್ಲ ರೆಕಾರ್ಡ್ ಕೊಡೋಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ.